ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲೇ ಸಂಘರ್ಷ. ಚಿತ್ತಾಪುರ ಕ್ಷೇತ್ರದಲ್ಲಿ ಇಂದಿನ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್. ಅಕ್ಟೋಬರ್ 24ಕ್ಕೆ ವಿಚಾರಣೆ ಮುಂದೂಡಿಕೆ. ಆರ್ಎಸ್ಎಸ್ ಕವಾಯತು ಉದ್ದೇಶ ಪೂರ್ವಕನ? ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದೇನು? ಸರ್ಕಾರದ ವಿರುದ್ಧ ನಮಾಜ್ ಬ್ರಹ್ಮಾಸ್ತ್ರ. ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಬ್ಯಾನ್ಗೆ ಬಿಜೆಪಿ ಆಗ್ರಹ. ಯಾರ ಪಾಲಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆ? ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ವಿಚಾರ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಆರ್ಎಸ್ಎಸ್ ವಾದವನ್ನು ಕೋರ್ಟ್ ಪುರಸ್ಕರಿಸಿದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುವ ಸಾಧ್ಯತೆ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಆರ್ಎಸ್ಎಸ್ ಪರ ವಕೀಲರು ನವೆಂಬರ್ 2ರಂದು ಪಥಸಂಚಲನ ನಡೆಸಲು ಅನುಮತಿ ನೀಡುವಂತೆ ಕೇಳಿದ್ದಾರೆ. ಅರ್ಜಿದಾರ ಅಶೋಕ್ ಪಾಟೀಲ್ ಪರವಾಗಿ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ್ ವಾದಿಸಿದರು. ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ಪ್ರತಿವಾದ ಮಂಡಿಸಿದ್ದಾರೆ. ವಾದ ಪ್ರತಿವಾದದ ಬಳಿಕ ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಿ ಪಥಸಂಚಲನದ ಎಲ್ಲ ವಿವರಗಳನ್ನು ಒಳಗೊಂಡ ಮನವಿಯನ್ನ ಅರ್ಜಿದಾರರು ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಇದರ ಪ್ರತಿಯನ್ನ ಅರ್ಜಿದಾರರು ತಹಶೀಲ್ದಾರು ಸ್ಥಳೀಯ ಪೊಲೀಸರಿಗೆ ಕೊಡಬೇಕು ಅಂತ ಸೂಚಿಸಲಾಯಿತು. ಎಲ್ಲ ಮಾಹಿತಿಯನ್ನು ಪರಿಗಣಿಸಿ ಸರ್ಕಾರ ವರದಿಯನ್ನು ಸಲ್ಲಿಸಬೇಕು. ಇವತ್ತು ಅರ್ಜಿಗೆ ಸಂಬಂಧಪಟ್ಟಂತೆ ಮೆರಿಟ್ ಮೇಲೆ ಯಾವುದೇ ಆದೇಶವನ್ನು ನೀಡೋದಿಲ್ಲ. ಸರ್ಕಾರದ ವರದಿಯನ್ನು ಆಧರಿಸಿ ಪ್ರಕರಣವನ್ನು ಪರಿಗಣಿಸಲಾಗುತ್ತೆ ಅಂತ ಹೇಳಿ ಸೂಚಿಸಿದ ನ್ಯಾಯಾಲಯ ಅಕ್ಟೋಬರ್ 24ರ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲಿ ಇಂದಿನ ಆರ್ಎಸ್ಎಸ್ ಕವಾಯತಿಗೆ ಬ್ರೇಕ್ ಬಿದ್ದಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಮಾಡ್ತೀವಿ ಅಂತ ಹಠ ಹಿಡಿದರು. ಉದ್ದೇಶಪೂರ್ವಕವಾಗಿ ನನ್ನ ಮತಕ್ಷೇತ್ರದಲ್ಲಿ ಪ್ಲಾನ್ ಮಾಡಿಕೊಂಡಿದ್ರು. ಆರ್ಎಸ್ಎಸ್ಗೆ ತಕ್ಷಣವೇ ಪಥಸಂಚಲನ ಮಾಡಿ ಏನು ಸಾಧಿಸಬೇಕಾಗಿತ್ತು? ಚಿತ್ತಾಪುರದ ಜನಪ್ರತಿನಿಧಿಯನ್ನು ನಿಂದಿಸ್ತಾ ಇದ್ದೀರಾ? ಸಂವಿಧಾನ ಕಾನೂನಿಗಿಂತ ನೀವು ದೊಡ್ಡವರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಮಾತನಾಡಿ, ನಾವು ಯಾರ ಬಗ್ಗೆಯೂ ಮಾತನಾಡಿಲ್ಲ, ನಾವು ಆರ್ಎಸ್ಎಸ್ ಹೆಸರೇ ಹೇಳಿಲ್ಲ, ಬಿಜೆಪಿ ಸರ್ಕಾರದಲ್ಲಿ ಆದೇಶವನ್ನೇ ಮುಂದುವರಿಸಿದ್ದೇವೆ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಅವಕಾಶ ಇಲ್ಲ, ಎಲ್ಲ ಸಂಘಟನೆಗಳಿಗೂ ಇದು ಅನ್ವಯ ಆಗುತ್ತೆ ಎಂದಿದ್ದಾರೆ. ಆರ್ಎಸ್ಎಸ್ನವರು ಕಲಬುರಗಿ ಡಿಸ್ಟ್ರಿಕ್ಟ್ನಲ್ಲಿ ಪಥಸಂಚಲನ ನಾವು ಮಾಡ್ತೀವಿ ಅಂತ ಹಠ ಹಿಡಿದ್ರು. ಚಿತ್ತಾಪುರ ಮತ್ತು ಸೇಡಂನಲ್ಲಿ ನಾವು ಮಾಡ್ತೀವಿ ಅಂತ ಉದ್ದೇಶಪೂರ್ವಕವಾಗಿ ನಾವು ಇವರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಇವ್ರು ಯಾರು ಸರ್ಕಾರದ ಅನುಮತಿ ಕೇಳೋದಿಲ್ಲ. ಏನು ಉದ್ದೇಶ ನಿಮ್ಮದು? ಶಾಂತಿ ಕದಲಕ್ಕ? ಹಿಂದೆ ಏನು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಬಿಜೆಪಿ ಅವ್ರ ಸರ್ಕಾರದಲ್ಲೇ ಕೆಲವು ಆದೇಶ ಮಾಡಿದ್ರು, ಅದೇ ಆದೇಶನ ಮುಂದುವರಿತದೆ. ಯಾವುದೇ ಸಂಘ ಸಂಸ್ಥೆಗಳು ಖಾಸಗಿ ಅವರು ಸರ್ಕಾರಿ ಜಾಗಗಳಲ್ಲಿ ಅಲ್ಲಿ ಇಂಥ ಸಂಘಟನೆಗಳಿಗೆ ಅವರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರದು ಅಂತೇಳಿ ಸರ್ಕಾರಿ ಆದೇಶ ಆಗಿಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಸವಾಲ್ ಹಾಕಿ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಇಂದು ಬೃಹತ್ ಪಥಸಂಚಲನಕ್ಕೆ ಮುಂದಾಗಿದ್ದ ಆರ್ಎಸ್ಎಸ್ಗೆ ಹಿನ್ನಡೆಯಾಗಿದೆ. ಹೈಕೋರ್ಟ್ ಕಲಬುರಗಿ ಪೀಠ ಕೂಡ ಇಂದಿನ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಇದೇ ವಿಚಾರವಾಗಿ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಟಾರ್ಗೆಟ್ ಸರಿಯಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಬ್ಯಾನ್ ಮಾಡ್ತೀವಿ, ನೀವು ಮಾಡಿದ್ದೇ ನಿಮಗೆ ತಿರುಗುಬಾಣ ಆಗಲಿದೆ ಎಂದಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ತಂದೆಯನ್ನು ನೋಡಿ ಕಲಿಯಿರಿ, ಅಸಹಿಷ್ಣುತೆ ಒಳ್ಳೆಯದಲ್ಲ. ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಆದರೆ ಅವರು ಯಾವತ್ತೂ ಅಸಹಿಷ್ಣುತೆ ತೋರಿಲ್ಲ ಎಂದಿದ್ದಾರೆ. ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಒಡೆಯರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ತನ್ನ ನ್ಯೂನ್ಯತೆ ಮುಚ್ಚಿಡಲು ದಿಕ್ಕು ತಪ್ಪಿಸುತ್ತಿದೆ ಎಂದಿದ್ದಾರೆ. ಆರ್ಎಸ್ಎಸ್ನ ಟಾರ್ಗೆಟ್ ಮಾಡಿದ್ರೆ ನಿಮಗೆ ಇವಾಗ ಏನೇನು ಮಾಡ್ತಾ ಇದ್ದೀರೋ ಅದೆಲ್ಲ ನಿಮ್ಗೆ ರಿಪೀಟ್ ಆಗೇ ಆಗ್ತೈತೆ, ಏನು ಬಿಡಲ್ಲ. ಕೇಂದ್ರ ಸರ್ಕಾರ ಇದೆ, ಮುಂದೆ ನಾವು 28ರಲ್ಲಿ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ, ಅವಾಗ ಎಲ್ಲೋತೀರಾ? ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಸಹಿಷ್ಣುತೆ ಒಳ್ಳೆಯದಲ್ಲ. ನಿಮ್ಮ ತಂದೆಯವರು ಈ ರಾಜ್ಯದ ಗೃಹ ಮಂತ್ರಿಯಾಗಿದ್ದರು. ಈ ರಾಜ್ಯದಲ್ಲಿ ವಿವಿಧ ಮಂತ್ರಿಗಳ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ಈ ಸರ್ಕಾರ ಒಂದು ರಸ್ತೆನೂ ಕೂಡ ಅಭಿವೃದ್ಧಿ ಮಾಡುವಂಥದ್ದು ಏನು ಶಕ್ತಿ ಇಲ್ಲ ಈ ಸರ್ಕಾರಕ್ಕೆ. ಅದನ್ನ ಮುಚ್ಚೋದಕ್ಕೆ ಇಂಥ ಒಂದು ಸುದ್ದಿ ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ರಾಯಚೂರಿನಲ್ಲಿ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ ಪಿಡಿಒ ಅಮಾನತು ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರು ಯಾವುದೇ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳುವಂತಿಲ್ಲ, ಸದಸ್ಯತ್ವ ಪಡೆಯುವಂತಿಲ್ಲ. ಸರ್ಕಾರಿ ನೌಕರರು ಯಾವುದೇ ಸಂಘಟನೆಯಲ್ಲಿ ಸದಸ್ಯರಾಗುವುದಕ್ಕೂ ಕೂಡ ಅವಕಾಶ ಇಲ್ಲ. ಇಷ್ಟೆಲ್ಲ ಗೊಂದಲಗಳಿರುವಾಗ ಸರ್ಕಾರದ ಅಧಿಕಾರಿಯೊಬ್ಬರು ಆರ್ಎಸ್ಎಸ್ನ ಪಥಸಂಚಲನದಲ್ಲಿ ಭಾಗವಹಿಸುವುದು ಸೂಕ್ತ ಅಲ್ಲ. ಹೀಗಾಗಿಯೇ ಪಿಡಿಒ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದರು. ಇನ್ನು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಆರ್ಎಸ್ಎಸ್ ಪಥಸಂಚಲನದ ಸಂಘಟನೆ ವೈಯಕ್ತಿಕ ವಿಚಾರ. ಆರ್ಎಸ್ಎಸ್ ಬಿಜೆಪಿ ಅಂಗಸಂಸ್ಥೆ
ಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ. RSS ಚಟುವಟಿಕೆ ನಿಷೇಧದ ಕುರಿತು ಸರ್ಕಾರದ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು. ಸರ್ಕಾರಿ ಆದೇಶ ಇದೆ. ಯಾರೇ ಸರ್ಕಾರಿ ನೌಕರರು ಇಂಥ ಸಂಘಟನೆಗಳನ್ನು ಸ್ವತಃ ತಾವು ಭಾಗವಹಿಸೋದಾಗ್ಲಿ ಅಥವಾ ಅದಕ್ಕೆ ಸದಸ್ಯತ್ವ ತಗೊಳ್ಳೋದಕ್ಕಾಗ್ಲಿ ಸರ್ಕಾರದಲ್ಲಿ ಅವರ ಅನುಮತಿಯನ್ನ ತಗೊಳ್ಬೇಕಾಗ್ತದೆ ಎನ್ನುವಂಥ ನಿಯಮಗಳು. ಹಾಗಾಗಿ ಅವರು ಭಾಗವಹಿಸಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಗೊಂದಲ ನಡೀತಾ ಇರುವಾಗ ಸರ್ಕಾರದ ಒಬ್ಬ ಅಧಿಕಾರಿ ಅದರಲ್ಲಿ ಭಾಗವಹಿಸೋದು ಎಷ್ಟು ಸೂಕ್ತ ಅಂತೇಳಿ ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ರಾಜ್ಯಾದ್ಯಂತ ಹಲವೆಡೆ RSS ಪಥಸಂಚಲನ ನಡೆದಿದೆ. ಬೆಂಗಳೂರು, ದಾವಣಗೆರೆ, ರಾಯಚೂರು ಸೇರಿದಂತೆ ಹಲವೆಡೆ ಪಥಸಂಚಲನ ನಡೆಸಲಾಗಿದೆ. ಬೆಂಗಳೂರಿನ RT ನಗರದಲ್ಲಿ ಗಣವೇಶವನ್ನು ಧರಿಸಿ ನೂರಾರು ಮಹಿಳೆಯರು ಪಥಸಂಚಲನ ನಡೆಸಿದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಪಥಸಂಚಲನವನ್ನು ವೀಕ್ಷಿಸಿದ್ದಾರೆ. ದಾವಣಗೆರೆಯ ಹರಿಹರದಲ್ಲಿ RSSನ ಪಥಸಂಚಲನ ನಡೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ BP ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ತಾಪುರ ಏನು ಬಾಂಗ್ಲಾದೇಶದಲ್ಲಿದೆಯೋ ಪಾಕಿಸ್ತಾನದಲ್ಲಿದೆಯೋ ಅಂತ ಕಿಡಿಕಾರಿದ್ರು. ಇತ್ತ ಬಾಗಲಕೋಟೆಯಲ್ಲೂ ಗದ್ದನಕೇರಿ ಕ್ರಾಸ್ನಿಂದ RSS ಪಥಸಂಚಲನ ನಡೆದಿದೆ. ರಾಯಚೂರಿನ ದೇವದುರ್ಗ ಪಟ್ಟಣದಲ್ಲಿಯೂ ಕೂಡ RSS ಪಥಸಂಚಲನ ನಡೆದಿದೆ. 600ಕ್ಕೂ ಹೆಚ್ಚು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಏನದು ಚಿತ್ತಾಪುರ ಏನು ಬಾಂಗ್ಲಾದೇಶ ಪಾಕಿಸ್ತಾನ, ಇವರಿಗೆ ಯಾವ ಧರ್ಮದಲ್ಲಿದ್ದೀವಿ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಹಿಂದೂಗಳ ಬಗ್ಗೆ ನೀವು ಅವಹೇಳನ ಮಾಡ್ತಕ್ಕಂಥದ್ದು ಬಿಡಬೇಕು. ಚಿತ್ತಾಪುರದಲ್ಲಿ ಆ ವಿಚಾರವಾಗಿ ನಾನು ಮಾತನಾಡ್ಲಿಕ್ಕೆ ತಯಾರಿಲ್ಲ. ಅದು ನ್ಯಾಯಾಲಯದಲ್ಲಿದೆ. ಹಾಗಾಗಿ ನ್ಯಾಯಾಲಯ ಧರ್ಮದ ಪರವಾಗಿ, ದೇಶದ ಪರವಾಗಿ ತೀರ್ಮಾನ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ನಮಾಜ್ ಬ್ಯಾನ್ ಬ್ರಹ್ಮಾಸ್ತ್ರವನ್ನ ಹೂಡಿದ್ದಾರೆ. ಸಾರ್ವಜನಿಕ ಸ್ಥಳಗಳು, ರಸ್ತೆಗಳಲ್ಲಿ ನಮಾಜ್ ಮಾಡುವುದಕ್ಕೆ ಬ್ಯಾನ್ ಮಾಡಬೇಕು ಅಂತೇಳಿ ಯತ್ನಾಳ್ ಬರೆದಿದ್ದ ಪತ್ರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ನಮಾಜ್ ಮಾಡುವ ಬಗ್ಗೆ ಸರ್ಕಾರ ಪರಿಶೀಲನೆ ಮುಂದಾಗಿದೆ. ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ನ್ಯಾಯ ಮಾಡುವುದಕ್ಕೆ ಆಗುವುದಿಲ್ಲ. ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡುತ್ತೆ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಇನ್ನು ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವ ನಮಾಜ್ ಬ್ಯಾನ್ ಮಾಡಿ, ಅವರು ನಮಾಜ್ ಮಾಡುವಾಗ ಯಾವುದೇ ಅನುಮತಿ ಪಡೆಯೋದಿಲ್ಲ. ಇದನ್ನು ವಿರೋಧಿಸುತ್ತೇವೆ. ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಶ್ರೀರಾಮ ಸೇನೆಯಿಂದ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲ, ಅದು ನಾವು ಈಗ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿದೆ. ಎಲ್ಲವನ್ನು ಕೂಡ ಈಗ ನಾವು ಒಬ್ರಿಗೊಂದು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಯಾವ ರೀತಿ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ತಗೊಳುತ್ತೆ. ಇವತ್ತು ನಮಾಜ್ ಮಾಡ್ತಾ ಇದ್ದಾರೆ, ಪರ್ಮಿಷನ್ ತೊಗೊಳ್ತಾ ಇದ್ದಾರಾ? ಬೆಳಗ್ಗೆ ಹೊತ್ತು 5 ಗಂಟೆ 4:15 5:05 ತನಕ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೇನು ಪರ್ಮಿಷನ್ ತೊಗೊಂಡಿದ್ದಾರಾ? ಸುಪ್ರೀಂ ಕೋರ್ಟ್ ವಿರೋಧ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ರಸ್ತೆಗಳಲ್ಲಿ, ಪಾರ್ಕ್ಗಳಲ್ಲಿ ಇವತ್ತು ಬ್ಲಾಕ್ ಮಾಡಿ, ಸರ್ಕಲ್ಗಳನ್ನು ಬ್ಲಾಕ್ ಮಾಡ್ತಾರೆ. ಟ್ರಾಫಿಕ್ ಜಾಮ್ ಆಗುತ್ತೆ, ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಸೊ ಅದನ್ನು ಕೂಡ ಬ್ಯಾನ್ ಮಾಡಬೇಕು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆಗಾಗಿ ನಡೆದಿರುವ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಸವದಿ ಮತ್ತು ಕತ್ತಿ ಟೀಮ್ ಜೊತೆಗೆ ತೀವ್ರ ಕಾದಾಟಕ್ಕೆ ಸಾಕ್ಷಿಯಾಗಿದೆ. 15 ತಾಲೂಕುಗಳಲ್ಲಿ 8 ತಾಲೂಕು, 1 ಇತರ ವಿಭಾಗದಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಉಳಿದ 7 ತಾಲೂಕುಗಳಿಗೆ ಚುನಾವಣೆ ನಡೆದಿದೆ. ಹುಕ್ಕೇರಿಯಿಂದ ರಮೇಶ್ ಕತ್ತಿ ವರ್ಸಸ್ ರಾಜೇಂದ್ರ ಪಾಟೀಲ, ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಉತ್ತಮ ಪಾಟೀಲ್, ಅಥಣಿಯಿಂದ ಶಾಸಕ ಲಕ್ಷ್ಮಣ ಸವದಿ ವರ್ಸಸ್ ಮಾಜಿ ಶಾಸಕ ಕೊಮಟಳ್ಳಿ, ಬೈಲಹೊಂಗಲದಿಂದ ವಿಶ್ವನಾಥ ಪಾಟೀಲ್ ವರ್ಸಸ್ ಮಹಾಂತೇಶ ದೊಡ್ಡಗೌಡರು ಸೇರಿ ಇನ್ನಿತರರ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಮತದಾರರಿಗೆ ಫಾರ್ಮ್ ಕೊಡ್ತಿಲ್ಲ ಅಂತ ಆರೋಪಿಸಿ ಜಾರಕಿಹೊಳಿ ಬಣದ ಅಪ್ಪಾಸಾಹೇಬ್ ಕೊಲಗೋಡೆ ವಿರುದ್ಧ ಕಿಡಿಕಾರಿದ್ದಾರೆ. ರಾಯಭಾಗದಿಂದ ನಿರ್ದೇಶಕ ಸ್ಥಾನಕ್ಕೆ ಕಣಕ್ಕಿಳಿದಿರುವ ಬಸಗೌಡ ಆಸಂಗಿ ಬೆಂಬಲಿಗರು ಬೆಳಗಾವಿ ಇಫಾ ಹೋಟೆಲ್ಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಅಥಣಿ ಕ್ಷೇತ್ರದಲ್ಲಿ 125 ಮತಗಳಿರ್ತಕ್ಕಂಥದ್ದು, 125 ಕೂಡ ಮತದಾನ ಮುಗಿದಿದೆ. ಬಹುತೇಕ ನಾನು ಆರಿಸಿ ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ 15 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಹುಕ್ಕೇರಿ ಮತಕ್ಷೇತ್ರದ 92 ಮತದಾರರು ಮತದಾನ ಮಾಡಬೇಕಾಗಿತ್ತು. ಪ್ರತಿಶತ 100ಕ್ಕೆ 100ರಷ್ಟು ಮತದಾನ ಆಗಿದೆ. ಬಂದು ಮತದಾನ ಮಾಡಿರ್ತಕ್ಕಂಥ ಯಾವತ್ತು ಮತದಾರರಿಗೆ ನಮ್ಮ ತಾಲೂಕಿನ ಹಿರಿಯರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಂಗಳೂರಿನ ಜನತೆಯ ಸಮಸ್ಯೆಯನ್ನು ಆಲಿಸಲು ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಕೋರಮಂಗಲ ವೀರಯೋಧರ ಉದ್ಯಾನವನದಲ್ಲಿ ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿ ನಾಗರಿಕರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಡಿಕೆಶಿಗೆ ಸಾಥ್ ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಬೆಂಗಳೂರನ್ನ 5 ಭಾಗಗಳಾಗಿ ಮಾಡಿದ್ದೇವೆ. ಒಬ್ಬರೇ ಸಮಸ್ಯೆಗಳನ್ನು ನಿರ್ವಹಿಸೋಕೆ ಆಗ್ತಾ ಇರಲಿಲ್ಲ. ಈಗ ಜಿಬಿಎ ಆದ ಬಳಿಕ ಆಡಳಿತ ಸುಲಭವಾಗ್ತಿದೆ ಎಂದಿದ್ದಾರೆ. ಓರ್ವ ನಾಗರಿಕ ಮಡಿವಾಳ ಜಂಕ್ಷನ್ ಬಳಿ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ, ಇದಕ್ಕೆ ಈಜಿಪುರ ಫ್ಲೈಓವರ್ ಕೂಡ ಕಾರಣ ಎಂದಿದ್ದಾರೆ. ಮತ್ತೋರ್ವ ವ್ಯಕ್ತಿ ಡಬಲ್ ಡೆಕ್ಕರ್ ಫ್ಲೈಓವರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಬೆಂಗಳೂರು ಗುಂಡಿ ಕಸದ ಬಗ್ಗೆ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಕಿಡಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದವರು ದೊಡ್ಡವರು ಆಗಿದ್ದಾರೆ. ನಾವು ಮೊದಲು ಹೇಗಿದ್ವಿ ಅನ್ನೋದನ್ನ ಮರೆತು ಟ್ವೀಟ್ ಮೆಸೇಜ್ ಹಾಕ್ತಿದ್ದಾರೆ. ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಸರ್ಕಾರದ ವಿರುದ್ಧ ಉದ್ಯಮಿಗಳು ಅಸಮಾಧಾನ ವಿಚಾರವಾಗಿ ಐಟಿ ಸಿಇಒಗಳ ಭೇಟಿಗೆ ದಿನಾಂಕ ನಿಗದಿಯಾಗಿದೆ. ಅವರ ಸಮಸ್ಯೆಗಳನ್ನ ಕೂಡ ಆಲಿಸ್ತೀವಿ ಎಂದಿದ್ದಾರೆ. ಇನ್ನು ಉದ್ಯಮಿಗಳಿಗೆ ವೈಯಕ್ತಿಕ ಅಜೆಂಡಾ ಇದೆ ಎಂದಿದ್ದ ಡಿಕೆಶಿ ಮಾತಿಗೆ ಕಿರಣ್ ಮಜುಮ್ದಾರ್ ಶಾ ಕೂಡ ತಿರುಗೇಟು ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಸತ್ಯವಲ್ಲ. ಹಿಂದಿನ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕಿಸಿದ್ದೇವೆ. ರಸ್ತೆಗಳನ್ನು ಸ್ವಚ್ಛಗೊಳಿಸುವುದು, ಪುನಃ ಸ್ಥಾಪಿಸುವುದು ನಮ್ಮ ಅಜೆಂಡಾ ಎಂದು ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ. ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರೆತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗುದಿಲ್ಲ. ನೀವು ಜನ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ, ನಿಮ್ ಸರ್ವಿಸ್ ನಾವು ಮಾಡಬೇಕು ಅಂತ. ಹಾಸನಾಂಬೆಯ ದರ್ಶನಕ್ಕೆ ಬಂದ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪಿಸಿ ಹಾಸನಾಂಬೆ ದೇವಾಲಯ ಮುಖ್ಯ ದ್ವಾರದ ಬಳಿ ಜೆಡಿಎಸ್ ಪ್ರೊಟೆಸ್ಟ್ ಮಾಡಿದೆ. ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗಿದೆ. ರಸ್ತೆ ತಡೆದು ನೂರಾರು ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಪ್ರತಿಭಟನೆಯ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಹಾಸನ ಜಿಲ್ಲೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕೊಡುಗೆ ಸಾಕಷ್ಟಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನಾಂಬೆಯ ದರ್ಶನಕ್ಕೆ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಬಂದಾಗ ಅವರ ನಡೆ ಸರಿಯಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೋಟೋಕಾಲ್ ಮುಖ್ಯ ಅಲ್ಲ, ದೇವಿ ದರ್ಶನ ಮುಖ್ಯ ಅಂತ ಹೇಳಿದ್ದಾರೆ.